ನಾವು ಪ್ರೀತಿ ಮಾಡ್ತಾ ಇರ್ಬೇಕಾದ್ರೆ ನಾನು ಎಲ್ಗಾದ್ರೂ ಹೊರಟ್ರೆ ಒಬ್ಳುನಂತೂ ಎಲ್ಗೂ ಕಳಿಸ್ತಾ ಇರ್ಲಿಲ್ಲ. ಇವಾಗ ನಾನೇ ಕರೆದ್ರು ಕೂಡ ಕೆಲಸ ಅಂತ ಹೇಳಿ ಜೊತೆಲಿ ಬರ್ತಾ ಇಲ್ಲ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ಬೆಳಗ್ಗೆನೆ ಫ್ರೆಶ್ ಅಪ್ ಆದವರು ಒಂದು ಕಾಂಟೆಂಟ್ ಶೂಟ್ ಮಾಡೋದಿತ್ತು ಅಂತ ಶೂಟ್ ಎಲ್ಲ ಮುಗಿಸ್ಕೊಂಡು ಹಾಗೆ ಸೀದಾ ನಾನು ಅಡುಗೆ ಮನೆ ಕಡೆ ಹೊರಟೆ ತಿಂಡಿ ಮಾಡ್ಕೊಳ್ಳೋಣ ಅಂತ. ತಿಂಡಿಗೆ ಇವತ್ತು ಮಸಾಲೆ ರೊಟ್ಟಿ ಜೊತೆಗೆ ಚಟ್ನಿನ ಮಾಡ್ಕೊಂಡಿದ್ದೆ. ತಿಂಡಿ ಎಲ್ಲ ಮಾಡಿ ನಮ್ಮ ಸಾಹೇಬ್ರಿಗೆ ಕೊಟ್ಟೆ. ಅವ್ರು ತಿಂಡಿ ಮುಗಿಸ್ಕೊಂಡು ಕೆಲ್ಸಕ್ಕೆ ಹೊರಟ್ರು. ಅದೇ ಗ್ಯಾಪಲ್ಲಿ ನಾನು ಒಂದು ಪ್ರಾಡಕ್ಟ್ದು ರಿವ್ಯೂ ಮಾಡೋದಿತ್ತು ಅಂತ ಅದ್ರದ್ದು ವಿಡಿಯೋ ಮಾಡ್ತಾ ಇದ್ದೆ, ಯಾವ ಥರ ವರ್ಕ್ ಆಗುತ್ತೆ ಅಂತ. ನನಗಂತೂ ತುಂಬ ಚೆನ್ನಾಗಿ ವರ್ಕ್ ಆಯಿತು ಅಂತ ಅನ್ನಿಸ್ತು. ಸದ್ಯದಲ್ಲೇ ಅದ್ರ ಬಗ್ಗೆ ರೀಲ್ ಕೂಡ ಅಪ್ಲೋಡ್ ಮಾಡ್ತೀನಿ. ಅದಾದ್ಮೇಲೆ ನಾನು ಕೂಡ ತಿಂಡಿ ಮುಗಿಸ್ಕೊಂಡು ಫಟಾಫಟ್ ಅಂತ ರೆಡಿಯಾಗಿ ಕೈಯಲ್ಲಿ ಆಧಾರ್ ಕಾರ್ಡ್ ಇಟ್ಕೊಂಡು ಕೂತಿದ್ದೆ. ಒಂದು ಪ್ರಮೋಷನ್ ವಿಡಿಯೋ ಮೇಲೆ ಉಳಿಯಾರ್ಗ್ ಹೋಗೋದಿತ್ತು ಅಂತ. ನನ್ನನ್ನ ಬಸ್ ಸ್ಟ್ಯಾಂಡ್ ಹತ್ರ ಡ್ರಾಪ್ ಮಾಡ್ಬೇಕು ಅಂತ ಸಾಹೇಬ್ರು ಕೂಡ ಕೆಲಸದಿಂದ ಬಂದ್ರು. ಅದೇ ಗ್ಯಾಪ್ ಅಲ್ಲಿ ಅವ್ರ ಕಾಲ್ ಎಳಿತಾ ಇದ್ದೆ. ಏನಂದ್ರೆ, ನಾವು ಪ್ರೀತಿ ಮಾಡ್ಬೇಕಾದ್ರೆಲ್ಲ ನಾನು ಎಲ್ಲಾದ್ರೂ ಹೊರಟ್ರೆ ಅಥವಾ ನಾನೇನಾದ್ರೂ ನಮ್ಮೂರ್ಗ್ ಹೋಗ್ತೀನಿ ಉಳಿಯಾರ್ಗೆ ಅಂತ ಅಂದಾಗ್ಲೆಲ್ಲ ಸಾಹೇಬ್ರೇನೆ ಬಂದು ನನ್ನನ್ನ ಉಳಿಯಾರ್ ತಕ ಬಿಟ್ಟು ಹಂಗೆ ಊರ್ ಕಡೆ ಬಸ್ ಹತ್ಸಿ ಕಳ್ಸೋರು. ಆದರೆ ಇವಾಗ ಬನ್ರಿ, ನನಗೊಬ್ಳಿಗೆ ಹೋಗಕ್ಕೆ ಬೇಜಾರಾಗುತ್ತೆ, ಜೊತೆಗೆ ನೀವು ಇದ್ರೆ ನನಗೂ ಸ್ವಲ್ಪ ಧೈರ್ಯ ಇರುತ್ತೆ ಅಂತ ಕರೆದ್ರೆ ಇಲ್ಲ ಕೆಲಸ ಇದೆ ಅಂತ ಹೇಳಿ ಕೆಲ್ಸದ ಮೇಲೆ ಗೂಬೆ ಕೂರಿಸ್ಬಿಟ್ಟು ಇವತ್ತು ನನ್ನೊಬ್ಳೆ ಹೋಗ್ಬಾ ಅಂತ ಕಳಿಸ್ತಾ ಇದ್ದಾರೆ. ನೋಡಿ ಎಷ್ಟು ಮೋಸ ಮಾಡ್ತಾರೆ ಮದ್ವೆ ಆದ್ಮೇಲೆ ಅಂತ. ಹಂಗೂ ಹಿಂಗೂ ವಾದ ಮಾಡ್ಕೊಂಡು ಬಸ್ ಸ್ಟ್ಯಾಂಡ್ ಹತ್ರ ಬಂದ್ರೆ ಅಲ್ಲಿ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ ಬರೋಕ್ಕೆ ಸುಮಾರು ಟೈಮ್ ತಗೊಂತು ಅಂತ ಪ್ರೈವೇಟ್ ಬಸ್ ಇತ್ತು ಅಂತ ಪ್ರೈವೇಟ್ ಬಸ್ನೇ ಹತ್ಕೊಂಡು ತಿಪ್ಟೂರ್ ಬಿಟ್ಟು ಉಳಿಯಾರ್ ದಾರಿ ಹಿಡ್ದಿದ್ದಾಯ್ತು. ಹೋಗ್ತಾ ದಾರಿಲಿ ನನ್ನ ಹಳೆ ನೆನಪುಗಳನ್ನೆಲ್ಲ ನಿಧಾನವಾಗಿ ಮೆಲ್ಕ್ ಹಾಕೋತಾ ಹಾಗೆ ಮಧ್ಯೆ ನಮ್ಮ ಮನೆಯವ್ರಿಗೂ ಸ್ವಲ್ಪ ಫೋನ್ ಮಾಡ್ಕೊಂತ ಉಳಿಯಾರ್ ಬಂದು ತಲುಪಿದ್ದಾಯ್ತು. ಅಲ್ಲಿಂದ ನಾನು ಶಾಪ್ ಹುಡುಕೋತಾ ನೆಡ್ಕೊಂತ ಹೋಗ್ತಾ ಇದ್ದೆ. ಅಲ್ಲೇ ಒಬ್ರು ಫಾಲೋವರ್ ಬಂದು ನಿಲ್ಸಿ ಮಾತಾಡಿ ನಾನು ನೆಡ್ಕೊಂಡು ಹೋಗ್ತಾ ಇರೋದು ನೋಡಿ ಅವರೇ ಬಂದು ಡ್ರಾಪ್ ಕೊಟ್ಟು ಕೂಡ ಹೋದ್ರು. ಅವ್ರಿಗೆ ಅಲ್ಲೂ ಕೂಡ ಥ್ಯಾಂಕ್ಸ್ ಹೇಳಿದೆ, ಮತ್ತೆ ವಿಡಿಯೋ ಮುಖಾಂತರ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಇನ್ನು ಶಾಪ್ ಹತ್ರ ಹೋಗಿ ಅವ್ರ ಜೊತೆ ಸ್ವಲ್ಪ ಡಿಸ್ಕಷನ್ ಮಾಡಿಕೊಂಡು ದೀಪಾವಳಿ ಹಬ್ಬದ ಪ್ರಯುಕ್ತ ಸ್ವಲ್ಪ ಆಫರ್ನೆಲ್ಲ ಇಟ್ಟಿದ್ದಾರೆ, ಅದನ್ನೆಲ್ಲ ನಮ್ಮ ಜನಗಳಿಗೆ ತಿಳ್ಸೋ ಕರ್ತವ್ಯ ನಮ್ಮದೇ ಅಲ್ವಾ ಅಂತ ತಿಳ್ಕೊಂಡು ವಿಡಿಯೋ ಎಲ್ಲ ಮಾಡ್ಕೊಂಡಾದ್ಮೇಲೆ ಸೀದಾ ಮತ್ತೆ ಬಸ್ ಸ್ಟ್ಯಾಂಡ್ ಕಡೆ ಬಂದು ಅಲ್ಲೂ ಕೂಡ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ದಾಯ್ತು. ಗೌರ್ಮೆಂಟ್ ಬಸ್ ಬರುತ್ತೆ ಅಂತ, ಆದ್ರೂ ಎಷ್ಟೊತ್ತಾದ್ರೂ ಬರಲಿಲ್ಲ ಅಂತ ಮತ್ತೆ ಪ್ರೈವೇಟ್ ಬಸ್ನೇ ಹತ್ಕೊಂಡು 1 hour ಜರ್ನಿ ಮಾಡ್ಕೊಂತ ನಮ್ಮ ತಿಪ್ಟೂರ್ ಬಂದು ತಲುಪಿದ್ದಾಯ್ತು. ಜೊತೆಗೆ ಸಾಹೇಬ್ರು ಕೂಡ ನನ್ಗಂತ ವೆಯ್ಟ್ ಮಾಡ್ಕೊಂಡು ನಿಂತಿದ್ರು. ಅವ್ರ ಜೊತೆ ಗಾಡಿ ಎತ್ಕೊಂಡು ಮನೆ ಕಡೆ ಬಂದಿದ್ದಾಯ್ತು. ಈ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.